ಸನ್ಮಾನ್ಯ ಶಾಸಕರು ಶ್ರೀ ಶಿವಣ್ಣ ಸರ್ ಮತ್ತು ಕರ್ನಾಟಕ ರಾಜ್ಯ ಡಿಜಿ ಲಾಜಿಬಿ ಸರ್ ಸಲೀಂ ಸರ್ ಮತ್ತು ಐಜಿಪಿ ಸೆಂಟ್ರಲ್ ರೇಂಜ್ ಶ್ರೀ ರಾಮರಾಮ್ ಸರ್ ಮತ್ತು ಚೇರ್ಮನ್ ಮತ್ತೆ ವೇದಿಕೆಯಲ್ಲಿ ಆಸೀನರಂತೆಲ್ಲ ಮಾನ್ಯರೇ ಮತ್ತು ಇಲ್ಲಿ ನೆರವೇರಿದ ಈ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮತ್ತು ಈ ಬಹಳ ದಿವಸದಿಂದ ಇದೊಂದು ನಮ್ದು ಪೆಂಡಿಂಗ್ ಇತ್ತು. ಸರ್ಜಾಪುರ ಪೊಲೀಸ್ ಠಾಣೆ ಒಂದು ಇದನ್ನ ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಮಾಡೋಕೆ ಅದಕ್ಕೆ ತಾವೆಲ್ಲರೂ ಬಂದಿದ್ದಾರೆ ಮತ್ತು ಮುಖ್ಯವಾಗಿ ಈ ಪೊಲೀಸ್ ಸ್ಟೇಷನ್ ನಿರ್ಮಾಣಕ್ಕಾಗಿ ಪ್ರೆಸ್ಟೀಜ್ ಸಂಸ್ಥೆಯಿಂದ ಬಂದಿರುವಂತಹ ಎಲ್ಲ ಆಫೀಸ್ ಬೇರರ್ಸ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಥ್ಯಾಂಕ್ ದಮ್ ಫಾರ್ agreeing and also executing this entire project. I truly thank them. ಅದಾದ ನಂತರ ಶಾಸಕರು ಮತ್ತೆ ಡಿಜಿ ಸರ್ ತಮ್ಮ ಅತ್ಯಂತ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಈ ಕಾರ್ಯಕ್ರಮ ಶಂಕುಸ್ಥಾಪನೆ ನಿರ್ಮಾಣಕ್ಕೆ ಬಂದಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಎಲ್ರಿಗೂ ಸ್ವಾಗತ ಮಾಡ್ತೇನೆ. ಅಂಡ್ ಆಲ್ಸೋ ಈ ಸರ್ಜಾಪುರ ಪೊಲೀಸ್ ಠಾಣೆ ಬಹಳ ಹಳೇದಾಗಿದ್ದು ಬಹಳ ವರ್ಷಗಳಿಂದ ಇದು ಒಂದು ನಮಗೆ ಬೇಡಿಕೆ ಇತ್ತು ಮತ್ತು ಇಲ್ಲಿ ಅದರದ್ದೇನು ಮಿನಿಮಮ್ ಲೈಫ್ ಅಂತ ಏನಿರುತ್ತೆ ಒಂದು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಲೈಫ್ ಎಲ್ಲ ಕಂಪ್ಲೀಟ್ ಆಗಿದ್ದು ಅದಕ್ಕೆ ಇದ್ರ ಬಗ್ಗೆ ನಾವು ಪ್ರಪೋಸಲ್ ಕೊಟ್ಬಿಟ್ಟು ಪ್ರೆಸ್ಟೀಜ್ ಸಂಸ್ಥೆಯಿಂದ ಮಾತಾಡಿದ್ವಿ. ಅದಾದ ನಂತರ ಅವರು ಅಗ್ರಿ ಆಗ್ಬಿಟ್ಟು ಅದು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದೇ ರೀತಿ ನಮ್ಮ ಡಿಜಿ ಲಾಜಿಸ್ ಅವರು ವಿದಿನ್ 1 week's ಟೈಮ್ ಆಕ್ಚುಲಿ ಅದರ್ವೈಸ್ ಬಹಳಷ್ಟು ಟೈಮ್ ತಗೊಳುತ್ತೆ ಸರ್ ಪರ್ಸನಲಿ ಅದನ್ನ ಇನ್ಶೂರ್ ಮಾಡಿಸ್ಬಿಟ್ಟು ಅದನ್ನ ವಿಧಾನಸೌಧ ನಮ್ಮ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ತಗೋಬೇಕಾಗಿತ್ತು ಅದನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಥ್ಯಾಂಕ್ ಯು ಹೇಳಿಕೆ ಬಯಸ್ತೇನೆ. ಮತ್ತು ಈಗ ಐ ರಿಕ್ವೆಸ್ಟ್ the officials from Prestige to give one small explanation or presentation to sir. About ನಂತರ we can give one small things. So Vijay Srivastava from Prestige will be here. He will be talking on behalf, sir. Thank you, sir. Thank you, honorable chief guest. What we are doing is we have ground first, second floor here. In ground floor, it's about 5,400 square feet. Of course, detailed plans will be done. And first floor is about 3,800 square feet. And the second floor will have some dormitory accommodation and all that. That is also about 2,300 square feet. This is our plan. As wished by Thing and as is wished by my company, we will try to do this as soon as possible, and we will try to get all the clearances somewhere which is required, and we will do it in good quality and thing what we always stand for. That much we can assure. It will be an MNC type of building. It will be a different type of police station. It won't look like the usual what you're saying. We're given a glazing and all that. It will definitely look different. I'll explain to, it's got a conference hall requested and as requested by design and all that by the team here. So we are trying to incorporate all those here, and Naveen sir, we have been following for certain things. So thanks to him also. So and sir all here who have helped us to do this. Hope we do it successfully well. ಮೊದಲು ನಾನು ಫಸ್ಟ್ ಟೈಮ್ ಶಾಜಾಪುರ ಬರ್ತಾ ಇದ್ದೀನಿ. ನಾನು ಶಾಜಾಪುರ ಒಂದು ಹಳ್ಳಿ ಅಂದ್ಕೊಂಡು ನನ್ನ ಭಾವನೆ ಇತ್ತು. ಬಟ್ ಈಗ ಬರುವಾಗ ನೋಡಿದ್ರೆ ನಗರ ಎಲ್ಲಿ ಬೆಂಗಳೂರು ನಗರ ಎಲ್ಲಿ ಮುಗಿತಾ ಇದೆ ಮತ್ತು ಶಾಜಾಪುರ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳಕ್ಕಾಗಲ್ಲ. ಅಷ್ಟೊಂದು ಬೆಳೆದಿದೆ ಶಾಜಾಪುರ ಮತ್ತೆ ಈ ಭಾಗದ ಎಲ್ಲ ಭಾಗದ ಏರಿಯಾಗಳು. ಅದರಿಂದ ಬಹಳ ಒಂದು ರೀತಿಯಲ್ಲಿ ಸಂತೋಷವೂ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಬೆಳವಣಿಗೆ ಹೊಂದಿರೋದು ಮತ್ತೆ ಅಟ್ ದ ಸೇಮ್ ಟೈಮ್ ನಮ್ಮ ಪೊಲೀಸಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅದು ಸ್ವಲ್ಪ ಅಷ್ಟೇ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚಿಸಬೇಕಾಗುತ್ತದೆ. ಇವತ್ತು ನಮ್ಮ ಹಳೆಯ ಕಟ್ಟಡ ಪೊಲೀಸ್ ಸ್ಟೇಷನ್ ಇತ್ತು, ಮತ್ತೆ ಅದು ಬಹಳ ತುಂಬಾ ಕಡಿಮೆ ಜಾಗ ಇರುವಂತಹ ಪೊಲೀಸ್ ಸ್ಟೇಷನ್. ಅದರಲ್ಲಿ ಇಂತಹ ಒಂದು ಬೆಳೆದಿರುವಂತಹ ಪ್ರದೇಶಕ್ಕೆ ಸೂಕ್ತವಾದ ಒಂದು ಪೊಲೀಸ್ ಸ್ಟೇಷನ್ ಈಗ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾವು ನಮ್ಮ ಪ್ರೆಸ್ಟೀಜ್ ಸಂಸ್ಥೆಯವರು ಕೇಳ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ಇವತ್ತು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಪ್ಪಿದ್ದಾರೆ. ಮತ್ತೆ ಇದ್ರ ಹಿಂದೆಯೂ ಸಹ ಅವರು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ವಾ, ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಬಹಳ ಸುಂದರವಾದ ಒಂದು ಕಟ್ಟಡವನ್ನು ಅವರು ಮಾಡಿಕೊಟ್ಟಿದ್ರು. ಸೊ ಅದೇ ಮಾರ್ಗದಲ್ಲಿ ಇವತ್ತು ವಿನ್ಯಾಸ ನೋಡ್ತಾ ಇದ್ವಿ. ಬಹಳ ಚೆನ್ನಾಗಿ ಒಂದು ವಿನ್ಯಾಸ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಪ್ರೆಸ್ಟೀಜ್ ಅಂದ್ರೆ ಒಂದು ಹೆಸರಿದೆ, ಓಕೆ, ಒಂದು ಕ್ವಾಲಿಟಿಗೆ ಒಂದು ಹೆಸರಿದೆ, ಮತ್ತೆ ಬದ್ಧತೆಗೆ ಒಂದು ಹೆಸರಿದೆ.
ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಹೆಸರುವಂತಹ ಒಂದು ಕಂಪನಿ ಜೊತೆಗೆ ನಾವು ಕೈ ಜೋಡಿಸಿರೋದು ಮತ್ತೆ ಇದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿರೋದು ಅದು ಈ ಭಾಗದ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಮಾನ್ಯ ಶಾಸಕರು ಪಾತ್ರ ಬಹಳ ದೊಡ್ಡದಾಗಿದೆ. ಯಾಕಂದ್ರೆ ಅವರು ಈ ಒಂದು ಯಾಕಂದ್ರೆ ಸಾಮಾನ್ಯ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಏನಿದೆ ಸಹಭಾಗಿತ್ವವನ್ನ ಹೊಂದಾಣಿಕೆ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಆದ್ರೆ ಪೇಪರ್ ಒಂದು ತುಂಬಾ ಬಹಳ ಓಡಾಡಿ ವಿಧಾನಸೌಧ ಮತ್ತೆ ನಮ್ಮ ಗೃಹ ಸಚಿವರಿಗೆ ಮನವರಿಕೆ ಮಾಡಿ ಅವರು ಇವತ್ತು ಈ ಒಂದು ನಮ್ಮ ಪೊಲೀಸ್ ಅವ್ರದ್ದು ಕನಸೇನಿತ್ತೆ ಅಥವಾ ಈ ಭಾಗದ ಜನದ ಕನಸೇನಿತ್ತೆ ಒಳ್ಳೆ ಸುಸಜ್ಜಿತ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕು ಅಂತ ಅದನ್ನ ಈಡೇರಿಸಲಿಕ್ಕೆ ಇವತ್ತು ಬಹಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇಲ್ಲಿ ಈ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡವನ್ನು ಆದಷ್ಟು ಶೀಘ್ರವಾಗಿ ತಾವು ಕಟ್ಟಿ ನನ್ನ ಗೃಹ ಸಚಿವರ ಅಮೃತ ಹಸ್ತದಿಂದ ಇದನ್ನು ಉದ್ಘಾಟನೆ ಮಾಡ್ತೀರಾ ಅಂತ ನಾನು ಮುಗಿಸ್ತೇನೆ. ಧನ್ಯವಾದಗಳು. ತುಂಬಾ ಸಂತೋಷದ ವಿಷಯ. ಮೊದಲನೇದಾಗಿ ನಾನು ಪ್ರೆಸ್ಟೇಜ್ ಕಂಪನಿಯವರಿಗೆ ವಿಶೇಷವಾದಂತ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ. ಅನೇಕ ರೀತಿಯ ಡೆವಲಪರ್ಸ್ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಆದ್ರೆ ಸಮಾಜಕ್ಕೂ ಒಂದಷ್ಟು ಸೇವೆ ಮಾಡಬೇಕು ಅನ್ನುವಂತ ಒಂದು ಭಾವನೆ ಬರಬೇಕು. ಅದರಲ್ಲಿ ಇವತ್ತು ಮುಂದಿನ ಒಂದು ಸಾಲಿನಲ್ಲಿ ನಮ್ಮ ಪ್ರೆಸ್ಟೇಜ್ ನೋಡಿದ್ದಾರೆ. ಇದು ಸುಸಜ್ಜಿತವಾದಂತ ಒಂದು ಪೊಲೀಸ್ ಠಾಣೆಯನ್ನ ಇವತ್ತು ನಮ್ಮ ಭಾಗದಲ್ಲಿ ಸರ್ಜಾಪುರಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ತುಂಬಾ ದೊಡ್ಡ ಕೊಡುಗೆ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಅದೇ ರೀತಿಯಾಗಿ ಇವತ್ತು 50ಕ್ಕೆ 100 ದೊಡ್ಡ ಸ್ಟೇಷನ್. ಮೊನ್ನೆ ನಾನು ಕೂಡ ನವೀನವರು ಮತ್ತೆ ಇರ್ಫಾನ್ ಕೂಡ ಭೇಟಿ ಮಾಡಿದ್ದೆ. ಬೇರೆ ರೀತಿಯಾದಂತಹ ಒಂದು ಬೇಡಿಕೆಗಳನ್ನು ಕೂಡ ಅವರಿಗೆ ಹೇಳಿದ್ದೇನೆ. ನನಗೆ ಮುಖ್ಯವಾಗಿ ನಮ್ಮ ಪೊಲೀಸ್ ಮಹಾನಿರ್ದೇಶಕರು ಸಲೀಂ ಸಾಹೇಬರು ನನಗೆ ವಿಶೇಷವಾಗಿ ಟ್ರಾಫಿಕ್ ಒಂದು ಸ್ಟೇಷನ್ ನಾನು ಹೋಮ್ ಮಿನಿಸ್ಟರ್ ಅಲ್ಲಿ ಮಾತಾಡಿದ್ದೇನೆ ಆಲ್ರೆಡಿ. ಮತ್ತೆ ಮಹಿಳಾ ಸ್ಟೇಷನ್ ನಮ್ಮಲ್ಲಿ ಇದೇನಾಗಿದೆ ಅಂದ್ರೆ ಅರ್ಬನ್ ತುಂಬಾ ಡೆವಲಪ್ ಆಗ್ತಾ ಇದೆ. ಏರಿಯಾ ತುಂಬಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವೆಹಿಕಲ್ಸ್ ಅಂತೂ ನೋಡಿ, ಇಲ್ಲಿ ನೋಡಿ ಟ್ರಾಫಿಕ್ ನೋಡಿ ಸರ್ ಎದುರಿಗೆ ಈ ತರ ಭಯಂಕರವಾದಂತ ಟ್ರಾಫಿಕ್. ಒಂದೇ ಇದು ಸರ್ಜಾಪುರ ಒಂದೇ ಏರಿಯಾ, ಧ್ವಂಸಂದ್ರ ಸರ್ಕಲ್ ಇರ್ಬೋದು, ಸರ್ಜಾಪುರ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಮತ್ತೆ ಚಂದಾಪುರ ಸರ್ಕಲ್ ಇರ್ಬೋದು, ಮತ್ತೆ ವಿಶೇಷವಾಗಿ ಆನೇಕಲ್ಲು ಕೂಡ ಟ್ರಾಫಿಕ್ ಆಗ್ತಾ ಇದೆ. ಅದಕ್ಕೋಸ್ಕರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದ್ರೆ ಅದು ಟ್ರಾಫಿಕ್ ನೆಲ್ಲ ಕಂಟ್ರೋಲ್ ಮಾಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಅದನ್ನ ದಯವಿಟ್ಟು ತಾವು ಪ್ರಪೋಸಲ್ ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಸ್ಟೇಷನ್ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ಎಲ್ಲೂ ಕೂಡ ನಮ್ಮಲ್ಲಿ 7 ಸ್ಟೇಷನ್ ಬರ್ತದೆ. 7 ಸ್ಟೇಷನ್ ಅಲ್ಲಿ ಕೂಡ ಮಹಿಳಾ ಸ್ಟೇಷನ್ ಇಲ್ಲ. ಮಹಿಳಾ ಸ್ಟೇಷನ್ ಕೂಡ ಒಂದು ಆಗ್ಬೇಕು ಅಂತೇಳಿ ನಾನು ವಿಶೇಷವಾಗಿ ಒಂದು ಮನವಿ ಮಾಡ್ತೇನೆ. ಮಾನ್ಯ ಗೃಹ ಸಚಿವರಲ್ಲೂ ಕೂಡ ಇದ್ರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದೇನೆ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ತಕ್ಷಣ ತಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ನೀವು ಕೇಳಿರ್ತಕ್ಕಂಥ ಸ್ಟೇಷನ್ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಇವತ್ತು ನಮ್ಗೆ ತುಂಬಾ ಒಳ್ಳೆ ಡಿಜಿ ಅವರು ನಮ್ಗೆ ಬಂದಿದ್ದಾರೆ. ಅವ್ರ ಕಾಲದಲ್ಲಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಲಿ, ಸಮಾಜಕ್ಕೆ ಅವ್ರದೇ ಆದಂತ ಒಂದು ಕೊಡುಗೆ ಸಿಗ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ನಾನು ತುಂಬಾ ಸಂತೋಷದಿಂದ ಹೇಳಿಕೆ ಬಯಸ್ತೇನೆ. ಮತ್ತೆ ಇನ್ನೂ ಕೂಡ ನಾನು ಅನೇಕ ಬೇಡಿಕೆಗಳು ಇದ್ದಾವೆ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಆದ್ಮೇಲೆ ಅದನ್ನ ಮಾಡ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮತ್ತೊಮ್ಮೆ ನಾನು ಪ್ರೆಸ್ಟೇಜ್ ಕಂಪನಿಯವರಿಗೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಸರ್ಜಾಪುರ ಬಂದು ಉದ್ಘಾಟನೆ ಮಾಡಿದಂತ ನನ್ನ ಡಿಜಿ ಸಾಹೇಬರಿಗೆ ಮತ್ತೆ ಐಜಿ ಸಾಹೇಬರಿಗೆ ಮತ್ತೆ SP ಸಾಹೇಬರಿಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ತುರ್ತಾಗಿ ಎಕ್ಸಾಂಪಲ್ ಆಗ್ಬೇಕು, ಸ್ಟಾರ್ಟ್ ಆಗ್ಬೇಕು. ಕೆಲಸ ಸ್ಟಾರ್ಟ್ ಆದ್ಮೇಲೆ ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ ಮುಗಿಸ್ಬೋದು. ಒಂದು ವರ್ಷದಲ್ಲಿ ಮುಗಿಸ್ಬೋದು. ಒಂದು ವರ್ಷದಲ್ಲಿ ಮುಗಿಸಿ ಮತ್ತೆ ಡಿಜಿ ಸಾಹೇಬರನ್ನ ಎಲ್ಲರನ್ನು ಕರ್ಕೊಂಡು ಮತ್ತೆ ಇದನ್ನ ಹೋಮ್ ಮಿನಿಸ್ಟರ್ನೆಲ್ಲ ಕರೆಸಿ ಉದ್ಘಾಟನೆ ಮಾಡುವಂತದ್ದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಮ್ಗೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.